ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸೀಮಾ. ಮೊದಲಿಗೆ ಎಲ್ರಿಗೂ ಸುಬ್ರಹ್ಮಣ್ಯ ಷಷ್ಠಿಯ ಶುಭಾಶಯಗಳು. ಷಷ್ಠೀಲಿ ನಾನು ಯಾವಾಗಲೂ ಉಪವಾಸ ಇರ್ತೀನಿ. ಅದಕ್ಕೋಸ್ಕರನೇ ಬೆಳಗ್ಗೆ ಮನೆಯೆಲ್ಲ ರೆಡಿ ಮಾಡಿಕೊಂಡು ಆ, ಸ್ ಆಮೇಲೆ ಬಾಗಿಲಿಗೆ ಮತ್ತು ಮುಂದೆ ಎಲ್ಲ ರಂಗೋಲಿ ಹಾಕಿ ನಾನು ರೆಡಿಯಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ನಮ್ಮದೇ ಹೂವಿನ ಗಿಡ ಇದೆ, ಹೂವನ್ನೆಲ್ಲ ಬಿಡಿಸ್ಕೊಂಡು ಆಮೇಲೆ ಬಾಳೆ ಎಲೆ ಬೇಕು, ಬಾಳೆ ಎಲೆನೂ ಕುಯ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಷಷ್ಠಿ ಅಂತ ಅಂದರೆ ಎಲ್ಲರೂ ಕೂಡ ಕಿಚಡಿ, ಕಾಯಿ ರಸ ಮತ್ತು ತರಕಾರಿ ಪಲ್ಯ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಷಷ್ಠಿಗೆ ಮಾತ್ರ ನಾವು ಎಲ್ಲ ಥರದ ತರಕಾರಿಗಳನ್ನ ಹಾಕ್ತೀವಿ. ಆಮೇಲೆ ಎಲ್ಲ ತರಕಾರಿಗಳನ್ನ ಹೆಚ್ಕೊಂಡು ಕುಕ್ಕರ್ ಒಳಗಡೆ ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು 2 ವಿಷಲ್ನ ಕೂಗಿಸ್ಕೊಂಡೆ. ಆಮೇಲೆ ಇದಕ್ಕೆ ಮಸಾಲೆ ಬೇಕಲ್ವಾ, ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕಡಲೆ, ಆಮೇಲೆ ಸಾಂಬಾರು ಸೊಪ್ಪು ಇದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಬೇಕು. ಆಮೇಲೆ ಏನಂದರೆ ಷಷ್ಠಿಲಿ ನಾವು ತುಂಬ ಥರದ ತರಕಾರಿಗಳನ್ನ ಹಾಕ್ತೀವಿ. ಸಾಮಾನ್ಯವಾಗಿ ನಾವು ಪಲ್ಯ ಮಾಡೋದಿದ್ರೆ ಅಷ್ಟೊಂದು ತರಕಾರಿ ಹಾಕಲ್ಲ. ಷಷ್ಠಿಗೋಸ್ಕರ ಮಾತ್ರ ಎಲ್ಲ ತರಕಾರಿಗಳನ್ನ ಹಾಕ್ತೀವಿ. ಆಮೇಲೆ ಇದಕ್ಕೆ ಸ್ಪೆಷಲ್ ಏನಪ್ಪ ಅಂದರೆ ಷಷ್ಠಿಲಿ ನಾವು ಹುಣಸೆ ಹುಳಿ ಬಿಡಲ್ಲ. ಹುಣಸೆಕಾಯಿನ ಬೇಯಿಸ್ಕೊಂಡು ಜಾಸ್ತಿ ಬೇಯಿಸಬಾರ್ದು, ಸ್ವಲ್ಪ ಅದು ಸಿಪ್ಪೆ ಒಡ್ಕೊಳೋ ತನಕ ಬೇಯಿಸ್ಕೋಬೇಕಷ್ಟೆ. ಅದು ಬೇಯಿಸ್ಕೊಂಡು ಇದ್ರ ಹುಳಿನೇ ಬಿಡ್ತೀವಿ. ಇದೇ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಅನಿಸುತ್ತೆ. ಆಮೇಲೆ ಎಲ್ಲದನ್ನು ಒಂದಕ್ಕೆ ಹಾಕ್ಕೊಂಬಿಟ್ಟು ಮಸಾಲೆ ಮತ್ತು ತರಕಾರಿಗಳನ್ನ ಹಾಕ್ಕೊಂಡೆ. ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಸ್ವಲ್ಪ 1-2 ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಒಗ್ಗರಣೆ ಹಾಕೋದಕ್ಕೆ. ಇದೆಲ್ಲ ಫ್ರೈ ಆದಮೇಲೆ ಆ ಕಡೆ ನಾನು ಪಲ್ಯ ಮತ್ತು ಮಸಾಲೆ ಹಾಕಿದ್ದೀನಲ್ಲ ತರಕಾರಿಗೆ, ಅದು ಕುದೀತಾ ಇದೆ. ಅದು ಕುದ್ಮೇಲೆ ಸ್ವಲ್ಪ ಇದಕ್ಕೆ ಬಾಣಲಿಗೆ ಒಗ್ಗರಣೆಗೆ ಸಾಂಬಾರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಏನು ಅಂತಂದರೆ ನಾವು ಹುಣಸೆಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ರಸ ಬರೋ ಥರ ಕಿವುಚ್ಕೊಂಬಿಟ್ಟು ಆಮೇಲೆ ಇದರಲ್ಲಿ ಸೋಸ್ಕೊಂಡು ಅದರ ರಸನ ಬಿಡಬೇಕು. ಯಾಕೆಂದರೆ ಅದ್ರ ಸಿಪ್ಪೆ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸೋಸ್ಕೊಂಡ್ಬಿಟ್ಟು ಪಲ್ಯಕ್ಕೆ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ನಮ್ಮ ಮನೇಲಿ ಮತ್ತು ನಮ್ಮ ಅಮ್ಮ ಮನೇಲೆಲ್ಲ ಇದೇ ಥರ ನಾವು ಮಾಡೋದು. ಬೇರೆಯವರು ಬೇರೆ ಬೇರೆ ಥರ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಆಮೇಲೆ ಕಾಯಿ ರಸಕ್ಕೆ ಸ್ವಲ್ಪ ಕಾಯಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ ಹಾಕ್ಕೊಂಡು ಅದನ್ನ ಮಿಕ್ಸಿ ಮಾಡಿದ್ರೆ ಕಾಯಿ ರಸ ರೆಡಿ ಆಗುತ್ತೆ. ಆಮೇಲೆ ಕಿಚಡಿ ಮಾಡಬೇಕು. ಕಿಚಡಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಕೆಲವರು ಕಿಚಡಿಗೂ ಇದು ಬೇಳೆಗಳನ್ನ ಹಾಕ್ತಾರೆ, ಹೆಸ್ರು ಬೇಳೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ತಾರೆ. ನಾನು ಒಂದೊಂದು ಸತಿ ಹಾಕ್ತೀನಿ, ಈ ಸಲ ಈ ಥರನೇ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾವು ಕುಕ್ಕರ್ಗೆ ಸ್ವಲ್ಪ ಅರಿಶಿನ, ಇದು ಮಾಮೂಲಿ ಅಂಗಡಿ ಅರಿಶಿನ. ಆಮೇಲೆ ನಾವು ಕಿಚಡಿಗೆ ಅಂತಲೇ ಹೇಳ್ಬಿಟ್ಟು ತುಪ್ಪದ ಪುಡಿ ಅಂತ ರೆಡಿ ಮಾಡ್ಕೊಂಡಿರ್ತೀವಿ. ಅರಿಶಿನ ಕೊನೆ ಮತ್ತು ಮೆಂತ್ಯನ ಹುರ್ಕೊಂಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನು ಹಾಕ್ಕೊಂಡ್ರೆ ಕಿಚಡಿಗೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕಿಚಡಿ ಮಾಡ್ಬೇಕಾರೆಲ್ಲ ಇದನ್ನ ಹಾಕ್ಕೊಂಡೇ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಒಂದು 2 ಲೋಟ ಹಾಕ್ತಾಯಿದ್ದೀನಿ ಅಕ್ಕಿನ. ಆಮೇಲೆ 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸಾಂಬಾರು ಸೊಪ್ಪು, ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಒಂದು 2 ವಿಷಲ್ ಕೂಗಿಸೋದು ಅಷ್ಟೇ, ಕಿಚಡಿ ರೆಡಿ ಆಗುತ್ತೆ.
ಆಮೇಲೆ ಇನ್ನೊಂದೇನು ಅಂತಂದರೆ ಷಷ್ಠಿ ದಿನ ನಾವು ಯಾವ ಥರ ಪೂಜೆ ಮಾಡ್ತೀವಿ ನಮ್ಮ ಕಡೆ ಮತ್ತು ನಮ್ಮ ಮನೆಯಲ್ಲೆಲ್ಲ ಈ ಥರನೇ ಮಾಡೋದು, ಅದೊಂದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಫಸ್ಟ್ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡೆ. ಇದು ಷಷ್ಠಿಲಿ ಏನು ಸ್ಪೆಷಲ್ ಅಂತಂದರೆ ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ. ಮಣ್ಣು ತಗೊಂಡು ಅದನ್ನು ಸ್ವಲ್ಪ ಹಿಂಗೆ ಮಿದ್ಕೆ ಥರ ಮಾಡಿಬಿಟ್ಟು ಅದ್ರ ಮೇಲ್ಗಡೆ 3 ಕಲ್ಲಿಡ್ತಾರೆ. ಇದು ನಮ್ಮ ಕಡೆ ಸುಬ್ರಹ್ಮಣ್ಯ ದೇವರು ಅಂತಲೇ ನಾವು ಮಾಡೋದು, ಅದನ್ನ ಷಷ್ಠಿಲಿ ನಾವು ಮಾಡೇ ಮಾಡ್ತೀವಿ. ಆಮೇಲೆ ನಿಮಗೆ ಯಾವ ಥರ ಪೂಜೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಆ ದೇವ್ರಿಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.